ಬಗ್ಗೆ ಯಾರಿಗೋ ಅಸಮಾಧಾನ ಇತ್ತು ಅನ್ಸುತ್ತೆ. ನಾವು ನೋಡ್ಕೋತೀವಿ ಬಿಡಿ. ನಿಮ್ಮನೆಯಿಂದನೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಡೆಫಿನೆಟ್ಲಿ ಸರ್. ನಿಮ್ಗೆ ಏನೇ ಹೆಲ್ಪ್ ಬೇಕು ಅಂದರೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಅಣ್ಣ, ನೀನೀಗ ಫೋನಲ್ಲಿ ಮಾತಾಡ್ತಿರುವಾಗ ನಂಗೆ ನೆನಪಾಯ್ತು. ನಾವು ಕಾಲೇಜಲ್ಲಿದ್ದಾಗ ಕಮಲಿ ಯಾವ್ದಾದ್ರೂ ಆಶ್ರಮಕ್ಕೆ ಹೋಗಿ ಬರ್ತಾ ಇದ್ಲು. ಅದಿಲ್ಲೇ ಪಕ್ಕದಲ್ಲೇ ಇದೆ. ಅವಳೇನಾದ್ರೂ ಅಲ್ಲಿ ಹೋಗಿರ್ಬೋದಾ? ಅಯ್ಯೋ, ಹೌದು ಹೌದು ರಚನಾ, ನನ್ಗಿದ್ ಮರ್ತೇ ಹೋಗಿತ್ತು. ಸರ್, ಕಮಲಿ ಆಶ್ರಮಕ್ಕೆ ಹೋಗಿರ್ಬೋದು. ಬನ್ನಿ ಸರ್, ಹೋಗಿ ನೋಡುಮ. ಸರಿ, ಬನ್ನಿ ಹೋಗೋಣ. ಅಕ್ಕ ಬಿಸಿ ಇದಾರೆ, ಕೆಲಸ ಶುರು ಮಾಡ್ಕೊಳ್ಳೋಣ. ವೇಟ್ ಅಕ್ಕ, ದೊಡ್ಡ ಮೀನು ಹೋಯ್ತು. ಚಿಕ್ಕದು ಕಾವಲ್ ಕಾಯ್ತಾ ಇದೆ. ಗಾಳ ರೆಡಿ ಮಾಡ್ಕೊಳ್ಳೋ. ಟೈಮ್ ನೋಡಿ ಎತ್ತಾಕೊಂಡು ಹೋಗ್ಬಿಡೋಣ. ನಾನು ರೆಡಿ. ಹೇಳಿ, ಏನ್ ಬೇಕು? 2 ಪ್ಲೇಟ್ ಬಿರಿಯಾನಿ ಬೇಕಿತ್ತು. ನೀನ್ ಫಿಲ್ ಮಾಡ್ಕೊಟ್ರೆ ತಗೊಂಡೋಗಿ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ ಅಂದೆ. ನಿನ್ಗ ಹಂಗ್ ಕೇಳಿಸಿರ್ಬೇಕು ಅಷ್ಟೇ. ಯಾಕೋ ಮಾತೆ ಒಂಥರ ಇದೆಯಲ್ಲ. ಬಾಸು, ಅವನ್ ಸ್ವಲ್ಪ ಹಂಗೆ. ರೀಫಿಲ್ ಎಷ್ಟಾಗುತ್ತೆ? ಬರೀ ರೀಫಿಲ್ ಬೇಕಾ ಅಥವಾ ಹೊಸದು ಬೇಕಾಗತ್ತಾ? ಇಲ್ಲ, ರೀಫಿಲ್ ಸಾಕು. ಅದಕ್ಕೆ ಎಷ್ಟಾಗುತ್ತೆ? ಬರೀ ರೀಫಿಲ್ ಆದ್ರೆ 1,000 ರೂಪಾಯಿ ಆಗುತ್ತೆ. ನೀವು ಹೊಸ ಸಿಲಿಂಡರ್ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಅಕ್ಕ ಅವನ ಹತ್ರ ಮಾತಾಡಿ ಮಾತು ಮುಗಿಸೋ ಅಷ್ಟರಲ್ಲಿ ಹೆಂಗಾದ್ರೂ ಮಾಡಿ ಎತ್ತಾಕ ಬಂದ್ಬಿಡ್ಬೇಕು. ಇಂಥ ಟೈಮಲ್ಲಿ ನಮಗೆ ನೆಗೆಟಿವ್ ಥಾಟ್ಸ್ ಬರೋದು ಕಾಮನ್. ಆದರೆ ಅದನ್ನ ನಾವು ಮೈಂಡ್ಗೆ ಹಾಕೊಂಬಾರ್ದು. ಒಂದ್ ವೇಳೆ ಕಮಲಿ ಅವ್ರು ಇಲ್ಲೇ ಇದ್ರೆ ನಮ್ಮೆಲ್ರಿಗೂ ಕಮಲಿ ಅವರು ಸಿಗ್ಬೇಕು ಅಂತಾನೆ ಇದೆ. ನಮ್ಮ ಯೋಚನೆ ಹೇಗಿರುತ್ತೋ ನಮ್ಮ ಸುತ್ತ ವಿಷಯಗಳು ಹಾಗೆ ನಡೆಯುತ್ತೆ ಅಂತ ಹೇಳ್ತಾರೆ. ನಂಬೋಣ, ಕಮಲಿ ಅವರು ಆದಷ್ಟು ಬೇಗ ಸಿಗ್ಲಿ ಅಂತ. ಸರಿ, ಬನ್ನಿ ಒಳಗಡೆ ಹೋಗಿ ವಿಚಾರಿಸೋಣ. ಸರಿ ಸರ್. ಮ್ಯಾಮ್, 1 ಸೆಕೆಂಡ್. ನನಗೆ ಮೀನಾಕ್ಷಿ ಏನಾದ್ರೂ ಇಲ್ಲಿ ಇದ್ದಿದ್ರೆ ಇವ್ರ ಜೊತೆ ಸೇರ್ಬೇಡ, ಇವ್ರ ಫ್ರೆಂಡ್ಶಿಪ್ ಸರಿ ಇಲ್ಲ ಅಂತ ಹೇಳ್ಬೋದಿತ್ತು. ಆದ್ರೂ ಏನೋ ಒದಿತಿದ್ಯಲ್ಲ. ಹೆಂಗೆ ಮೀನಾಕ್ಷಿ ಫ್ರೆಂಡು ಒಂದೊಂದು ಜಾಗದಲ್ಲಿ ಒಂದೊಂದ್ ತರ ಇರ್ತಾರೆ? ಹೇಗೆ? ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಇಲ್ಲಿ ಬಜಾರಿ, ಅಲ್ಲಿ ಕುಮಾರಿ, ಇಲ್ಲಿ ಇವ್ನ ಯಾವನೋ ಹುಡುಗ ಇರ್ತಾನೆ, ಅಲ್ಲಿ ನನ್ನ ಮೀನಾಕ್ಷಿ ಇರ್ತಾಳೆ. ವಿಚಿತ್ರವಾಗಿದೆಯಲ್ಲ. ಯಾವುದಕ್ಕೂ ಅಲ್ಲೇ ಹೋಗಿ ನೋಡ್ಬಿಡ. ಬೇಡ, ಮೀನಾಕ್ಷಿ ಫ್ರೆಂಡ್ ಇಲ್ಲೇ ಇದ್ದಾಳೆ ಅಂದ್ರೆ ಮೀನಾಕ್ಷಿನೂ ಇಲ್ಲೇ ಇರ್ಬೇಕು. ಬೇಡ, ಯಾಕೆ ಕನ್ಫ್ಯೂಷನು? ಸುಮ್ನೆ ಅಲ್ಲೇ ಹೋಗಿ ನೋಡ್ಬಿಡ. ನಮ್ ಕಮಲಿ ಎಲ್ಲವಳೆ ಅಂತ ಗೊತ್ತಾಗಿ ಆಯ್ತೈತೆ. ಹೇಳಿದ ತಕ್ಷಣ ಹೇಳ್ಬಿಡ್ತಾಳ ನಿಂಗೆ. ನಾವೇನ ಅವಳ ಹಿಂದೆ ಬೀಳ್ತೀವಿ ಅಂತ ಅವಳಿಗೆ ಗೊತ್ತಾದ್ರೆ ಬೇಕು ಅಂತಲೇ ಇನ್ನ ಆಟ ಆಡಿಸ್ತಾಳೆ. ನನಗೂ ಅನಿಕಾ ಮೇಲೆ ಡೌಟ್ ಇದೆ. ಆದ್ರೆ ಶಂಭು ಹೇಳ್ದಂಗೆ ನಾವ್ ಎಲ್ಲದಕ್ಕೂ ಅನಿಕಾ ಹಿಂದೆ ಬೀಳೋದಕ್ಕಾಗಲ್ಲ. ಇದ್ರಲ್ಲಿ ಏನಾರ ಅವಳದು ಕೈವಾಡ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಅದು ಆದಷ್ಟು ಬೇಗ ಬಯಲಾಗತ್ತೆ. ಸರಿ, ಆಶ್ರಮ ಸುತ್ತಮುತ್ತ ಕಮಲಿ ಅವ್ರ ಫೋಟೋ ತೋರಿಸಿ ಅವ್ರ ಬಗ್ಗೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ ಕೇಳೋಣ. ರೆಡಿ? ನಿಧಾನ, ಯಾರ ನೋಡ್ ಕಳ್ಳಿ ಅಂತ ಹೇಳ್ತಿದ್ಯಾ? ಮೇಡಮ್, ಇವಳು ಪಕ್ಕ ಕಳ್ಳಿ ಮೇಡಮ್, ಇವಳು ಕಳ್ಳಿ. ಏಯ್, ನಮ್ ಕಮಲಿನ್ ಕಳ್ಳಿ ಅಂತಲ್ಲ ಅಂದ್ರೆ ಸಂದಾಗಿರಕ್ಕಿಲ್ಲ ನೋಡು. ಮೇಡಮ್, ನಾನ್ ಯಾಕೆ ಸುಳ್ಳು ಹೇಳಿ ಮೇಡಮ್? ಈಗ ತಾನೇ ನಮ್ಮ ಅಂಗಡಿಯಿಂದ ಕತ್ಕೊಂಡು ಹೋದ್ರು. ಆದ್ರೆ ಈ ಗೆಟಪ್ ನಲ್ಲಿ ಇರ್ಲಿಲ್ಲ. ಅದು ಸರಿ, ಕಳ್ಳರು ಯಾವಾಗ್ಲೂ ಒಂದೇ ಗೆಟಪ್ ನಲ್ಲಿ ಇರ್ತಾರಾ? ಅಣ್ಣ, ಇವ್ನ್ ಕನ್ಫ್ಯೂಸ್ ಆಗಿದ್ದಾನೆ ಅನ್ಸುತ್ತೆ. ಬಾ, ನಾವು ಹೋಗೋಣ. ಓಕೆ, ಥ್ಯಾಂಕ್ ಯು. ನಾನು ನೋಡ್ಕೊಳ್ತೀನಿ. ಸರ್, ಬಿಡ್ಬೇಡಿ ಸರ್, ಅವಳನ್ನ ದೊಡ್ಡ ಕಳ್ಳಿ ಅವಳು, ಬಿಡ್ಬೇಡಿ ಸರ್.
ಯಾಕೆಲ್ಲ ಸಪ್ಪಗಿದ್ದಾರೆ? ನಿಂಗೆ ಸರ್ ಏನ್ ಸರ್ ಇದು? ಎಲ್ಲಿ ಹುಡ್ಕೋದ್ರು ಕಮಲಿ ಸಿಗ್ತಾನೆ ಇಲ್ಲ. ನಂಗೆ ಸ್ಯಾನೆ ದಿಗ್ಲೈತೈತೆ. ಸಿಗ್ತಾರೆ, ನಂಬಿಕೆ ಕಳ್ಕೊಳ್ಳೋದು ಬೇಡ. ನನಗಿಂತ ಒಂದು 10 ಪಟ್ಟು ಜಾಸ್ತಿನೇ ಕ್ರಿಮಿನಲ್ ಬುದ್ಧಿ ಇರುತ್ತೆ. ಯಾವುದಕ್ಕೂ ತಿಳ್ಕೋಬೇಕು. ಬೇಬಿ ನೋಡು, ಇನ್ನು ನನ್ನ ತಾಳ್ಮೆನ ನೀನ್ ಪರೀಕ್ಷೆ ಮಾಡಬೇಡ. ದಯವಿಟ್ಟು ಹೇಳ್ಬಿಡು ಅಷ್ಟೇ. ಏನ್ ಹೇಳಿ? ನಿನಗೆ ಟೆನ್ಷನ್ ಆಗ್ತಾ ಇಲ್ವಾ ಬೇಬಿ? ನನಗೆ ಯಾಕೆ ಟೆನ್ಷನ್ ಆಗ್ಬೇಕು ಅಮ್ಮಮ್ಮ? ಆಟ ಆಡ್ಬೇಡ ಬೇಬಿ. ನೀನೇ ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತು ಅಂತ ನನಗೆ ಹೇಳಿದ್ರೆ ನಾನು ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಎಲ್ಲವೂ ಒಬ್ಳೆ ತಲೆ ಮೇಲೆ ಹಾಕೊಂಡು ಸಿಕ್ಕಾಕೋಬೇಡ್ವೆ ದಡ್ಡಿ. ಅಮ್ಮಮ್ಮ, ಇದೇ ಡ್ರಾಮಾನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹೆಂಗೆ? ಓಹೋ, ನಾನು ಅನ್ಕೊಂಡಿದ್ದಕ್ಕಿಂತ 10 ಪಟ್ಟು ಕ್ರಿಮಿನಲ್ ಇದ್ದಾಳಲ್ಲಪ್ಪ ಇವಳು. ಅವಳ ಕತೆ ಅಂತೂ ಮುಗೀತು. ಆದ್ರೆ ಮುಖ್ಯವಾದದ್ದು ನಮ್ಮ ಕೈಗೆ ಸೇರ್ಲೇ ಇಲ್ವಲ್ಲ. ಮುಖ್ಯವಾದದ್ದ ಅವೇ ಹೇಳಿದ್ನಲ್ಲ ಅಮ್ಮಮ್ಮ, ಋಷಿ ನಿಧಾನಕ್ಕೆ ನನ್ನವನ ಆಗ್ತಾನೆ. ಬೇಬಿ, ರಿಷಿ ನಿನಗೆ ಸಿಕ್ಕೇ ಸಿಗ್ತಾನೆ, ಅದರಲ್ಲಿ ಯಾವ ಡೌಟು ಬೇಡವೇ ಬೇಡ. ಆದ್ರೆ ಆಸ್ತಿ ಕತೆ ಏನು? ಮೀನಾಕ್ಷಿ, ಯಾಕೆ ಡಲ್ ಆಗಿದ್ಯಾ? ನೋಡು, ಸುಮ್ಕೆ ಹೊಂಟೋಗು. ಇಲ್ಲಿರೋ ಸಮಸ್ಯೆಯಲ್ಲಿ ಇವಂದ್ ಬೇರೆ. ಸಮಸ್ಯೆನಾ? ಏನ್ ಸಮಸ್ಯೆ? ಕಳ್ತನ ಮಾಡೋದು ಅಷ್ಟು ಸುಲಭ ಅಲ್ಲಮ್ಮ. ಅಪ್ಪಿ ತಪ್ಪಿ ನಾವೇನಾದ್ರೂ ಕೈ ಹಾಕಿದ್ವಿ ಸರಿಯಾಗಿ ಸಿಕ್ಕಾಕೋತೀವಿ ಅಷ್ಟೇ. ನಾವೇ ಕೈ ಹಾಕಿದ್ರೆ ತಾನೇ ಸಿಕ್ಕಾಕೋತೀವಿ. ಯಾರಾದ್ರೂ ಪ್ರೊಫೆಷನಲ್ ಕಳ್ಳರನ್ನ ಕರ್ಸೋಣ. ಏನ್ ಮಾತಾಡ್ತಿದ್ಯಾ ಬೇಬಿ? ನಮ್ಮನೆಗೆ ನಾವೇ ಕಳ್ಳರನ್ನ ಕರ್ಸೋದಾ? ಏನು ನ್ಯಾಯ ಧರ್ಮ ನೋಡ್ತಿದ್ದೀರಾ? ಹಾಗ್ ನೋಡಿದ್ರೆ ಕಮಲಿ ಪಾದ ಪೂಜೆ ಮಾಡ್ತಾ ಕೂತಿರ್ಬೇಕು ನಾವು. ಆಸ್ತಿ ಪತ್ರ ಬೇಕೋ ಬೇಡವೋ, ಇದು ಒಂದೇ ದಾರಿ. ನೀನ್ ನನ್ ಜೊತೆ ಬರೋದನ್ನೇ ಕಾಯ್ತೈತೆ. ಬಾ, ಕರ್ಕೊಂಡು ಹೋಗ್ತೀನಿ. ಏನಂದೆ? ಅಂದ್ರೆ ನಾನ್ ನಿನ್ ಜೊತೆಗ್ ಬರ್ಲಿ ಅಂತ ನೀನ್ ಹಿಂಗೆಲ್ಲ ನಂತವ್ ಹೇಳ್ತಿದ್ಯಾ? ಅಯ್ಯೋ ಇಲ್ಲ, ಮುಚ್ಚಲ ಬಾಯಿ ಸಾಕು. ಮೊದ್ಲೇ ನಾನಿರೋ ಪರಿಸ್ಥಿತಿ ಸರಿ ಇಲ್ಲ, ಅದ್ರಾಗ ಇವಂದ್ ಬೇರೆ. ನೋಡು, ಸುಮ್ಕೆ ಹೊಂಟೋಗು. ಅಯ್ಯೋ, ನಾನ್ ನಿಜವಾಗ್ಲೂ ನೋಡ್ದೆ. ನೋಡು, ಹಿಂಗೆ ಆಡ್ತಾ ಇದ್ದು ಮನೇಲಿರೋರ್ನೆಲ್ಲ ಕರ್ಸಿ ಚೆನ್ನಾಗಿ ತದಕ್ತೀನಿ ಅಷ್ಟೇ. ಹೋಗ್ಲಾ ಸುಮ್ಕೆ? ಅಯ್ಯೋ ಹೋಗಲೇ. ಇವಳ ಫ್ರೆಂಡು ಹಿಂಗೆ ಇದಾರಲ್ಲ ಶಿವ. ಇವ್ರಿಬ್ಬರಿಗೆ ಹೊಡೆದು ಓಡಿಸೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ನನ್ನ ಪಾಲಿಗೆ ಇವತ್ತು ನನ್ನ ಮೀನಾಕ್ಷಿ ನೋಡಿದ್ದೇ ಅದೃಷ್ಟ. ನನ್ನ ಮೀನಾಕ್ಷಿ ಹೊಡೆದ್ರು ಚೆಂದ. ಅನಿಕನ್ ನೋಡಿದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಮಾತಾಡ್ತಾಳೆ. ಆಚೆ ಜನನ್ ಕೇಳಿದ್ರೆ ಒಬ್ಬೊಬ್ರು ಒಂದೊಂದ್ ಕತೆ ಹೇಳ್ತವ್ರೆ. ಅವನಿಗೆ ಎಷ್ಟಿದ್ರೆ ನಮ್ ಕಮಲಿನೇ ಕಳ್ಳಿ ಅಂತಾನವನು. ಅವ್ನು ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಬಿಡು ನಿಂಗೆ. ಬಂದೇನೋ ಕಿತಾಪತಿ ಮಾಡೋಳೆ. ನಾನು ಕಮಲಿ ತಾವ್ ಕೇಳ್ದೆ, ಆದ್ರೆ ಅವಳು ನನಗೆ ಬಾಯ ಬಿಡ್ಲಿಲ್ಲ. ಆದ್ರೆ ನನಗ್ 100ಕ್ಕೆ 100 ಗೊತ್ತು ಸರ್, ಇದೆಲ್ಲ ಅನಿಕನ್ ಕೆಲ್ಸನೇ.
ವಿಧಿ ನಮ್ಮನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡ್ತಿದ್ದ. ಎಲ್ಲಿಗೆ ಹೋದ್ರಿ ಕಮಲಿ ಅವರೇ? ಎಲ್ಲಿದ್ದೀರಾ? ಜೈ, ಸಣ್ಣ ಪುಟ್ಟ ಐಟಮ್ ಮೇಲೆ ಕಣ್ಣಾಕ್ತಿದ್ದವಳು ಏಕ್ದಮ್ ರಾಕೆಟ್ ತರ ಏರ್ತಿದ್ಯಾ? ಗೂಬೆ ಮುಂಡೆದೆ, ನಾವೇನು ಮನೆ ದೋಚ್ತಿದ್ವೋ ಆ ಮನೆಯಲ್ಲಿರೋ ಒಂದು ವಸ್ತುನ ದೋಚಿ ಅವ್ರಿಗೆ ಕೊಡೋದು ಅಷ್ಟೇ. ಏನ? ಬಾಯಿ ಮುಚ್ಚಿ, ಸೊಳ್ಳೆ ಹೋಗ್ಬಿಟ್ಟ. ನಮ್ಮ ಕೆಲ್ಸ ಏನಿದ್ರು ರಾತ್ರಿ 11:30 ಮೇಲೆ. ನೋಡು, ಆ ಚೀಟಿಲಿ ಫೋನ್ ನಂಬರ್ ಇದೆ, ಅವ್ರು ಫೋನ್ ಮಾಡಿದ್ರೆ ಮಿಕ್ಕ ವಿಷಯ ಎಲ್ಲ ಹೇಳ್ತಾರೆ. ಅಜ್ಜಿ, ಇದೇನ್ ಡೀಲ್? ಅವ್ರ ಮನೆ ವಸ್ತು ಅವ್ರಿಗೆ ಕತ್ಕೊಟ್ರೆ ನಮಗ್ ಕಾಸು ಕೊಡ್ತಾರ? ಕಾಸು ಕೊಡ್ಲಿಲ್ಲ ಅಂದ್ರೆ ಈ ಡ್ರೀಲ್ ರಾಣಿಗೆ ಒಪ್ತಾಳ? ಅಮ್ಮಣ್ಣೆ. ಅಕ್ಕ, ಪ್ರಾಬ್ಲಮ್ ಬೇರೆ ಯಾರು ಅಲ್ಲ, ನೀನೆ. ಗಾಡ್, ಮತ್ತೆ ಸುತ್ತಿ ಬಳಸಿ ನನ್ ಮೇಲೆ ಡೌಟ್ ಪಡ್ತಿದ್ದೀರಾ? ನೋಡನಿಕಾ, ಈ ಕಿತ್ತ ನಿನ್ ತಮಾಸೆಗೇನೆ ಏನಾನ ಹೆಚ್ಚು ಕಮ್ಮಿ ಮಾಡಿದ್ರು ಯಾರು ಸುಮ್ಕಿರೋಕಿಲ್ಲ. ಮೊದ್ಲೇ ರಿಸಿ ಸಾರು ನಿನ್ಯಾಕೆ ಸ್ಯಾನೆ ಕೋಪ್ದಾಗವ್ರೆ. ಗಾಡ್, ಇದ್ ಒಳ್ಳೆ ಸರಿ ಆಯ್ತಲ್ಲ. ಇಬ್ರು ಪಾಪ ಬೇಜಾರಲ್ಲಿದ್ದೀರಾ, ಮಾತಾಡ್ಸೋಣ ಅಂತ ಬಂದ್ರೆ ನನ್ ಮೇಲೆ ಡೌಟ್ ಪಡ್ತಿದ್ದೀರಾ? ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಇದು ಕಮಲಿಗೆ ಸಂಬಂಧಪಟ್ಟಿದ್ದೆ, ಬಟ್ ಅವಳ ಬಗ್ಗೆ ಯಾವುದೋ ಕ್ಲೂ ಸಿಕ್ಕಿದೆ ಅಂತ ಹೇಳೋದಿಕ್ ಬಂದಿಲ್ಲ. ಯಾವುದೋ ಕ್ಲೂನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಓ ಮೈ ಗಾಡ್, ಏನ್ ಹೇಳ್ತಿದ್ದಾನು? ಮನೆಯವರೆಗೂ ಬಂದು ಕ್ಲೂ ಅಂತಿದ್ದಾನಲ್ಲ. ಬೈ ಎನಿ ಚಾನ್ಸ್ ನನ್ ಮೇಲೆ ಏನಾದ್ರೂ ಡೌಟ್ ಇದೆಯಾ? ಸಿಕ್ಕಾಕೊಳ್ಳೋ ಹಾಗೆ ನಾನೇನಾದ್ರೂ ಮಿಸ್ಟೇಕ್ ಮಾಡ್ಬಿಟ್ನಾ? ಹಲೋ ಸರ್. ಹಲೋ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಕಮಲಿ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ? ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲ, ನಿಮ್ ಪ್ರಕಾರ ಏನು? ಕಮಲಿ ಮನೆಯಿಂದ ಆಚೆ ಹೋಗೋದಕ್ಕೆ ಕಾರಣ ನಾನು ಅಂತನಾ? ಅಯ್ಯೋ, ನಾನ್ ಹಾಗೆ ಹೇಳಲಿಲ್ವಲ್ಲ, ಬರೀ ವಿಚಾರಣೆ ಅಂತ ಹೇಳಿದೆ. ನೀವ್ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಇಲ್ಲಪ್ಪ, ನನ್ಗೇನು ಟೆನ್ಷನ್ ಇಲ್ಲ. ನಾನ್ಯಾಕೆ ಟೆನ್ಷನ್ ಆಗ್ಲಿ? ಮೇಡಮ್, ರಿಷಿ ಅವ್ರು ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನಮ್ಮ ಮೊದಲನೇ ಸಸ್ಪೆಕ್ಟ್ ಅನಿಕಾ. ನಿಮಗೂ ಕಮಲಿಗೂ ಮೊದಲಿಂದನೂ ಆಗ್ತಿರ್ಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಈಗ ಬ್ಲಂಟ್ ಆಗಿ ಕೇಳಿದ್ರೆ ಏನ್ ಹೇಳಿ ಸರ್? ಸಣ್ಣ ಪುಟ್ಟ ಜಗಳ ಎಲ್ಲ ಅಕ್ಕ ತಂಗಿರ ಮಧ್ಯೆ ಇದ್ದೇ ಇರುತ್ತೆ. ಹಾಗೆ ನಾವೂನು. ಹಾಗಾದ್ರೆ ಕಮಲಿ ನಿಮ್ಮ ಅಕ್ಕ ಅಂತ ಒಪ್ಕೋತೀರ? ಅಫ್ ಕೋರ್ಸ್ ಸರ್, ಯಾರು ಅದನ್ನ ಡಿನೈ ಮಾಡಕ್ ಆಗಲ್ವಲ್ಲ. ಕಮಲಿ ಕಾಣೆಯಾಗಿದ್ದ ದಿನ ಅಥವಾ ಮನೆ ಬಿಟ್ಟು ಹೋಗಿದ್ದ ದಿನ ನೀವಿಬ್ರು ಏನ್ ಮಾತಾಡಿದ್ರಿ ಅಂತ ಹೇಳ್ತೀರಾ? ಎಸ್ ಸರ್. ಇಷ್ಟೊತ್ತು ಆ ವಿಷಯ ಹೇಳೋದು ಬೇಡ, ಅವ್ರ ಪರ್ಸನಲ್ ವಿಷಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ಹೀಗೆ ಕೇಳೋದ್ರಿಂದ ನಾನು ನಿಜ ಹೇಳಲೇಬೇಕಿತ್ತು. ರಿಷಿ ಕಮಲಿನ ಫೋರ್ಸ್ ಮಾಡ್ದ. ಆದ್ರೆ ಇತ್ತೀಚೆಗೆ ಕಮಲಿಗೆ ರಿಷಿ ಮೇಲೆ ಪ್ರೀತಿನೂ ಇರಲಿಲ್ಲ, ಅವಳಿಗೆ ಈ ಮದ್ವೆನೂ ಇಷ್ಟ ಇರಲಿಲ್ಲ ಸರ್. ಆದ್ರೆ ಕಮಲಿ ಅವ್ರ ಬಗ್ಗೆ ನೀವು ಹೀಗೆಲ್ಲ ಮಾತಾಡಬೇಡಿ. ಕಮಲಿ ಅವರು ಸೂಸೈಡ್ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ಲ. ಅವ್ರಿಗೇನು ಆಗಿರಲ್ಲ.
ಕಾಮ್ ಡೌನ್ ಋಷಿ, ಕಾಮ್ ಡೌನ್. ಎಕ್ಸ್ಕ್ಯೂಸ್ ಮೀ. ಸರ್, ನದಿ ತವ ಯಾವುದೋ ಶವ ಸಿಕ್ಕಂತಿದೆ, ಅದು ನ್ಯೂಸಲ್ಲಿ ಬರ್ತಿದೆಯಂತೆ ಸರ್. ನದಿಯ ಬಳಿ ಸಿಕ್ಕಿರೋ ಹುಡುಗಿಯ ಮೃತದೇಹದ ಸಂಬಂಧವಾಗಿ ಪೊಲೀಸರು ಈ ಕೂಡಲೇ ವಿಚಾರಣೆ ಮಾಡುವುದಾಗಿಯೂ ತಿಳಿಸಿದ್ದಾರೆ. ಅಮ್ಮಮ್ಮ, ಅದು ಪಕ್ಕ ಕಮಲಿನೇ ಅದು. ಎಸ್ ಬೇಬಿ, ಮೈ ವರ್ಕ್ ಇಸ್ ಡನ್. ಇಂಥದ್ದೆಲ್ಲ ನೋಡಿದ್ರೆ ಮನಸ್ಸಿನ ನೆಮ್ಮದಿ ಹಾಳಾಗತ್ತಷ್ಟೇ. ಯಾವ ನ್ಯಾಯ ಹೇಳು? ನಿನ್ ಮೇಲೆ ನಂಬಿಕೆ ಅದು ಕಡಿಮೆ ಮಾಡ್ಕೊಂಡೆ. ನೀನ್ ಹಾಕಿದ ದಾರಿಲೇ ನಡ್ಕೊಂಡ್ ಬರ್ತಾ ಇದೀವಲ್ಲ, ಆದ್ರೂ ಯಾಕೆ ಹೀಗ್ ಮಾಡ್ತಾ ಇದೀಯ? ನಾವೇನ್ ತಪ್ಪು ಮಾಡಿದ್ವಿ? ಸಿಕ್ಕಿರೋ ದೇಹ ಕಮಲಿದಲ್ಲ ಅನ್ನೋ ನಂಬಿಕೆ ನನಗಿದೆ. ಅಜ್ಜಿ ಅಳ್ಬೇಡಿ. ಅಜ್ಜಿ, ನೀವ್ ಯಾಕೆ ಅಳ್ತಾ ಇದ್ದೀರಾ? ಯೋಚನೆ ಮಾಡ್ಬೇಡಿ, ನಮ್ ಕಮಲಿಗೆ ಏನೂ ಆಗಲ್ಲ. ಅವಳು ಬಿರ್ನೆ ವಾಪಸ್ ಬರ್ತಾಳೆ. ಹೇಗ್ ಕಾಯ್ತಾ ಇದ್ದಾರೆ ನೋಡು. ಇವುಗಳಿಗೆ ಆ ಡೆಡ್ ಬಾಡಿ ಕಮಲಿದು ಅಲ್ವೇ ಅಲ್ಲ ಅನ್ನೋ ನಂಬಿಕೆ ಇವುಗಳಿಗೆ. ಅಮ್ಮಮ್ಮ, ಕಮಲಿ ಬಾಡಿನ ನೋಡಿ ರಿಷಿ ಏನಾಯ್ತೋ ಏನೋ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಾಲ್ ಮಾಡ್ಬೇಕಿತ್ತಲ್ವಾ? ಏನು ಆಗಿರಲ್ಲ ಬೇಬಿ. ಆ ಬಾಡಿ ನೋಡಿ ಸ್ವಲ್ಪ ಹೊತ್ತು ಎದೆ ಬಡ್ಕೊಂಡು ಹತ್ತಿರ್ತಾನೆ, ಆಮೇಲೆ ಹೇಗಿದ್ರು ಮನೆಗೆ ವಾಪಸ್ ಹೋಗ್ಲೇಬೇಕಲ್ಲ. ಎಸ್ ಅಮ್ಮಮ್ಮ, ಆ್ಯಂಡ್ ಅಳ್ತಾ ಇರೋನ್ಗೆ ನಾನು ಸಮಾಧಾನ ಮಾಡ್ತೀನಿ. ಶಬಾಷ್ ಬೇಬಿ. ದುಃಖದಲ್ಲಿರೋ ಗಂಡಸರಿಗೆ ಸಮಾಧಾನ ಮಾಡಿದ್ರೆ ಈಸಿಯಾಗಿ ಬುಟ್ಟಿಗೆ ಬೀಳ್ತಾರೆ. ಯೋಚನೆ ಆಯ್ತಾ ನೋಡಿದೆ ರಚನಾ ಅವ್ರಿಗೆ? ಬಿಡು, ನಿಂಗೆ ಬೇರೆಯವ್ರ ದುಃಖನೇ ಅವ್ರಿಗೆ ಆಹಾರ. ಸರಿಯಾಗಿ ಹೇಳಿದೆ ರಚನಾ. ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ನೆಮ್ಮದಿ ಹಾಳೈತೈತೆ. ರಿಷಿ ಸರ್ ಇನ್ನೂ ಫೋನ್ ಮಾಡಲಿಲ್ವಾ? ನಾನು ಅದನ್ನೇ ನೋಡ್ತಾ ಇದ್ದೀನಿ, ಅಣ್ಣ ಯಾಕೋ ಫೋನ್ ಮಾಡಿಲ್ವಲ್ಲ ಅಂತ. ನೀನೇ ಅವನ್ಕಿಂತ ಟ್ರೈ ಮಾಡಿ ನೋಡು. ಅರೆ, ಅವನೇ ಕಾಲ್ ಮಾಡ್ತಿದ್ದಾನೆ. ಹಲೋ ಅಣ್ಣ. ಹಲೋ ರಚನಾ. ಅಣ್ಣ ಎಲ್ಲಿದ್ಯಾ? ಡೋಂಟ್ ವರಿ ರಚನಾ, ನಮ್ ಕಮಲಿ ಅವ್ರಿಗೆ ಏನೂ ಆಗಿಲ್ಲ. ಅಂದ್ರೆ ನೀನ್ ನೋಡಿದ್ದು ಕಮಲಿ ಅವ್ರಲ್ಲ, ಅಲ್ಲಿ ಸಿಕ್ಕಿದ್ದು ಬೇರೆ ಯಾರ್ದೋ ಶವ. ನಮ್ ಕಮಲಿಗೆ ಏನು ಆಗಿಲ್ಲ ಅಂತ ಹೇಳ್ದ. ನಂಗೆ ಗೊತ್ತಿತ್ತು ನಮ್ ಕಮಲಿಗೆ ಏನು ಆಗಲ್ಲ ಅಂತ, ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ದೇವ್ರು ನನ್ನ ನಂಬಿಕೆ ಹುಸಿ ಮಾಡ್ಲಿಲ್ಲ. ನಮ್ ಕಮಲಿಗೆ ಏನೂ ಆಗಿಲ್ಲ. ಅಮ್ಮಮ್ಮ, ಏನ್ ಹೇಳ್ತಿದ್ದಾಳೆ ಇವಳು? ಅಲ್ಲ ಬೇಬಿ, ರಿಷಿ ಸರಿಯಾಗಿ ನೋಡಿದ್ನೋ ಇಲ್ವೋ? ಅಮ್ಮಮ್ಮ, ಇಂಥ ವಿಷಯದಲ್ಲಿ ರಿಷಿ ಮಿಸ್ಟೇಕ್ ಮಾಡ್ತಾನೆ ಅಂತ ಅನ್ಸುತ್ತಾ ನಿಮ್ಗೆ? ಬನ್ನಿ ಅಮ್ಮಮ್ಮ. ರಿಷಿ, ಅಣ್ಣ, ಎಲ್ರಿಗೂ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನೀನ್ ಕಾಲ್ ಮಾಡಿ ಅದ್ ಕಮಲಿ ಅಲ್ಲ ಅಂತ ಹೇಳೋವರೆಗೂ ನಮ್ಗೆ ಯಾರಿಗೂ ಸಮಾಧಾನನೇ ಇರ್ಲಿಲ್ಲ. ಕಮಲಿ ಅವ್ರಿಗೆ ಏನೂ ಆಗಿರಲ್ಲ ಅನ್ನೋದನ್ನೇ ನಾನು ಗಟ್ಟಿಯಾಗಿ ನಂಬಿದ್ದೀನಿ ರಚನಾ. ಅವ್ರಿಗೇನೂ ಆಗಿಲ್ಲ. ಆದ್ರೆ ಕಮಲಿ ಇನ್ನು ಸಿಕ್ಕಿಲ್ವಲ್ಲಪ್ಪ, ಅವಳನ್ನ ಹೇಗೆ ಹುಡ್ಕೋದು? ಅಜ್ಜಿ, ನನ್ನ ಶಕ್ತಿ ಮೀರಿ ಹುಡುಕ್ತಿದ್ದೀನಿ. ಖಂಡಿತ ಸಿಗ್ತಾರೆ, ನೀವು ಭಯ ಪಡಬೇಡಿ. ನಾವೆಲ್ಲರೂ ನಿನ್ನೆ ನಂಬ್ಕೊಂಡಿದೀವಪ್ಪ. ನಮ್ಮ ಕಮಲಿನ ಹುಡ್ಕೋ ಜವಾಬ್ದಾರಿ ನಿಂದೇನೆ. ನೀವು ಹೊಸಿ ಸುಧಾರಿಸ್ಕೊಳ್ಳಿ. ಆಮ್ಯಾಕ್ ನಿಮ್ಮ ಆರೋಗ್ಯ ಕೆಟ್ರೆ ಹೆಂಗ್ ಹೇಳಿ? ಹೌದಪ್ಪ ರಿಷಿ. ಅಜ್ಜಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಕಮಲಿಯವ್ರ ರೂಮಲ್ಲಿ ಉಳ್ಕೋಬೋದಾ?
ಅದು ಕಮಲಿ ರೂಮ್ ಮಾತ್ರ ಅಲ್ಲ ರಿಷಿ, ನಿನ್ ರೂಮ್ ಕೂಡ ಧಾರಾಳವಾಗಿ ಉಳ್ಕೊಳಪ್ಪ. ಅವಳು ಬದುಕಿರೋಕ್ ಸಾಧ್ಯನೇ ಇಲ್ಲ. ಹೌದು, ಇನ್ನೊಂದೆರಡು ದಿನ ಬಿಟ್ಟು ಹೆಣ ಎಲ್ಲೋ ಸಿಕ್ತು ಅಂತ ನ್ಯೂಸ್ ಬರುತ್ತೆ, ನೋಡ್ತಾ ಇರು. ಅಷ್ಟಾದ್ರೆ ಸಾಕು ಅಮ್ಮಮ್ಮ, ಆಗ ನಮ್ಮೇಲಿರೋ ಡೌಟ್ ಇನ್ನೂ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ ಬೇಬಿ. ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ, ಕೂಲ್ ಆಗಿರು. ಇದೆಲ್ಲ ಓಕೆ ಬೇಬಿ. ಆಸ್ತಿ ಪತ್ರ ಕಳ್ತನ ಮಾಡೋದ್ರ ವಿಷಯ ಎಲ್ಲಿವರೆಗೂ ಬಂತು? ಓ ಮೈ ಗಾಡ್, ಅದನ್ನ ಟೋಟಲ್ ಆಗಿ ಮರ್ತೇ ಬಿಟ್ಟೆ ಅಮ್ಮಮ್ಮ. ಡೀಲ್ ರಾಣಿಗೆ ಕಾಲ್ ಮಾಡ್ಬೇಕು, 1 ನಿಮಿಷ. ಡೀಲ್ ರಾಣಿನಾ? ನೀವು ಡೋಂಟ್ ವರಿ, ನಮ್ಮ ಮಮ್ಮಿ ಬರ್ತಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಡ್ವಟ್ಟಾಗುತ್ತೆ. ಅಯ್ಯೋ ಮೇಡಮ್ಮು, ಒಂದು ಸಲ ಈ ಡೀಲ್ ರಾಣಿ ಕೆಲಸ ಒಪ್ಕೊಂಡ್ಬಿಟ್ರೆ ಯಾವ ಕೆಲಸನು ಎಡವಟ್ಟಾಗಿದ್ದು ಇಲ್ವೇ ಇಲ್ಲ. ಬಂದ್ಬಿಟ್ಲು. ಬಂದ್ಲಾ? ಎಲ್ಲಿ? ಇಲ್ಲ ಇಲ್ಲ, ನನ್ಗೆ ಫೋನ್ ಮಾಡ್ತಾವಳೆ. ನೀವು ಫೋನ್ ಇಡಿ, ಬರ್ತಾಳೆ. ನೀವು ಡೋಂಟ್ ವರಿ, ಬರ್ತಾಳೆ ಬರ್ತಾಳೆ. ಸಮಯ ಸಾಧಿಸಿ ಆಕಾಶ ಭೂಮಿ ಸಾಕ್ಷಿಯನ್ನು ನೀಡ ಬನ್ನಿ ನೀವಾದರೂ. ಹಾರಿದ್ರೆ ಹೆಬ್ಬಲ್ಲು, ಇದು ನಿನ್ಗೆ. ಚೆನ್ನಾಗೈತೆ. ಇನ್ನೊಂದು ತಂದಿದ್ರೆ ಏನಾಗಿರೋದು? ಗೊತ್ತಿಲ್ಲ ನಿಂಗೆ. ಇನ್ನೊಂದ್ಸಲ ಅಂಬರೀಷನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರ್ಲಿ. ಸೂಪರ್ ಅಜ್ಜಿ, ಸಖತ್ತಾಗಿದೆ. ಇವಾಗ ನೋಡು ನಾನು ಹೆಂಗ್ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತ. ಬರ್ಲಾ? ಹುಷಾರು, ಜೋಪಾನ, ಒಳ್ಳೇದಾಗಿ. ನನ್ಗೊಂದು ತಂದಿರೋ, ಬರ್ತೀನಿ. ತರ್ತೀನಿ ನಿಂಗೆ, 1 ಅಲ್ಲ 4 ತರ್ತೀನಿ. ಅಬ್ಬ, ಒಮ್ಮೆ ಮತ್ತೆ ಫೋನ್ ಮಾಡ್ತಾಳೋ ಏನು? ಓ ದೇವ್ರೆ. ನಿಮ್ಮನ್ನ ಈಗಲೇ ನೋಡ್ಬೇಕು ಅನ್ನಿಸ್ತದ, ನಿಮ್ಮ ನಗುನ ಕೇಳ್ಬೇಕು ಅನ್ನಿಸ್ತದ, ನಿಮ್ಮ ಕೈ ಹಿಡ್ಕೊಂಡು ಮುತ್ತಿಡ್ಬೇಕು ಅನ್ನಿಸ್ತದ, ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ನನ್ನ ಮನಸ್ಸಲ್ಲಿರೋ ಸಂಕಟನೆಲ್ಲ ಹೇಳ್ಕೋಬೇಕು ಅನ್ನಿಸ್ತದ. ನೀವು ನನ್ನ ಸಮಾಧಾನ ಮಾಡಬೇಕು. ಎಲ್ಲಿದ್ದೀರಾ ಕಮಲಿಯವ್ರ? ಎಲ್ಲಿದ್ದೀರಾ? ತಗೋಬೋದಾಗಿತ್ತೇನೋ ಅಂತ ಅನಿಸ್ತಿದೆ. ಯದ್ವಾ ಪ್ಲಾನಿಂಗ್ ಮಾಡಿ ನಮ್ ಸೀರೆಗೆ ನಾವೇ ಪಟಾಕಿ ಹಚ್ಕೊಂಡ್ಬಿಡ್ತೀವೇನೋ ಅನ್ನೋ ಭಯ ಕಾಡ್ತಿದೆ ನನಗೆ. ಕನೆಕ್ಷನ್ ಇಲ್ಲದೆ ನೀವ್ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಮ್ಮಮ್ಮ? ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ನೋಡಿ, ಡೀಲ್ ರಾಣಿಗೆ ಡೀಲ್ ಕೊಟ್ಟು ಕಳ್ಳರನ್ನ ಬರಕ್ ಹೇಳಾಯ್ತು. ಈಗ ಆ ಕೆಲಸ ಕರೆಕ್ಟ್ ಆಗಿ ಆಗೋ ಹಾಗೆ ನೋಡ್ಕೋಬೇಕು ಅಷ್ಟೇ. ಅಯ್ಯೋ ಬೇಬಿ, ಅದನ್ನ ನಾವ್ಯಾಕೆ ನೋಡ್ಕೋಬೇಕು ಬೇಬಿ? ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ಏನ್ ಮಾಡೋದು? ಅಮ್ಮಮ್ಮ ಪ್ಲೀಸ್, ಇನ್ನೂ ಹೆದರ್ಸ್ಬೇಡಿ ನೀವು. ಇನ್ನೂ ಬಂದಿಲ್ವಲ್ಲ ಇವರು. ಮುತ್ಕಿ ನೋಡಿದ್ರೆ ಒಳ್ಳೆ ಕಡೆನೆ ತಗ್ಲಾಕವಳೆ. ಒಂದೇ ಲೆವೆಲ್ಗೆ ನಮ್ ರೇಂಜೇ ಚೇಂಜ್ ಆಗೋಯ್ತು. ವಡ್ಡಿ ಅವಳಿಗೊಂದು ಫೋನ್. ಮುತ್ಕಿಗ ಅಲ್ಲೂ ಕಸ್ಟಮರ್ಗೆ ಫೋನ್ ಮಾಡಿ ಹೇಳು ನಾವು ಮನೆ ಮುಂದೆ ಬಂದಿದೀವಿ ಅಂತ. ಓಕೆ ಓಕೆ.
ಹಲೋ. ಹಲೋ, ನಾವಿಲ್ಲಿ ಬಂದಿದ್ದೀವಿ. ಹಾ, ಓಕೆ ಓಕೆ, ಬಂದ್ವಿ. ಅಮ್ಮಮ್ಮ ಅವರೇ ಆಚೆ ಇದ್ದಾರಂತೆ. ಹೌದಾ? ಫೋನ್ ಮಾಡ್ತವ್ರೆ. ಹಲೋ, ಹೊರಗಡೆ ಇದೀವಿ ಅಂತ ಹೇಳಿದ್ವಲ್ಲ. ನಿಮ್ ಬಾಸಿಗೆ ಫೋನ್ ಕೊಡಪ್ಪ. ಅಕ್ಕ, ಬಾಸು ಗೀಸು ಅಂತವಳೆ, ಹಾಕೊಂಡು ಜಮಾಯಿಸ್ಬಿಡು. ಹಾ, ಕೊಟ್ಟೆ. ಹಲೋ. ಹಲೋ, ಹೇಳಿ ಮೇಡಮ್, ಇಲ್ಲೇ ಕಾಯ್ತಿದೀವಿ. ಈ ವಾಯ್ಸು ನೆಟ್ವರ್ಕ್ ಪ್ರಾಬ್ಲಮ್. ನಿಮ್ ಮನೆ ಮುಂದೆನೆ ನಿಂತಿದೀವಿ. ಈ ತರ ಗೇಟ್ ಹಾಕೊಂಡ್ ಕೂತ್ಕೊಂಡ್ರೆ ಹೆಂಗ್ ಬರೋದು ಹೊರಗೆ? ಅಬ್ಬಾ, ಯಾವನ್ ಗುರು ಈ ಮನೆ ಕಟ್ಟಿದ್ದು? ಅಂಬೆ, ಫೀಲಿಂಗ್ಸ್ಗೆಲ್ಲ ಟೈಮ್ ಇಲ್ಲ. ಬಂದಿರೋ ಕೆಲ್ಸನ ನೀಟಾಗಿ ಮುಗಿಸಿ ನೈಸಾಗಿ ಜೂಟಾಗ್ಬೇಕು. ಯಾರ್ದೇ ಅದು ಅಮ್ಮನ ಫೋಟೋ ನೋಡಿ ನೀನ್ ಯಾಕೆ ಎಮೋಷನಲ್ ಆಗ್ತಿದ್ಯಾ? ಕಮಾನ್ ಅಂಬಿ, ಕಾನ್ಸಂಟ್ರೇಟ್. ಬರ್ಲಾ? ಟಾಟಾ. ಒಂದ್ ನಿಮಿಷ, ಆ ಅಮ್ಮ ಹೇಳಿದ್ದು ಲೆಫ್ಟ್ ಹೋಗಿ ರೈಟ್ ಅಂತನಾ ಅಥವಾ ರೈಟ್ ಹೋಗಿ ಲೆಫ್ಟ್ ಅಂತನಾ? ನಾನು ನೆನ್ಸ್ಕೊಳ್ಳೇ ಇಲ್ವಲ್ಲ. ಲವ್ ಅಂದ ಮೇಲೆ ಅಪ್ಡೇಟ್ ಆಗೋದು ಇದ್ದೇ ಇರುತ್ತೆ ಮೀನಾಕ್ಷಿ. ಆಫ್ಟರ್ ಆಲ್ ಈ ಕೊರೋನಾ ವೈರಸ್ ಅಪ್ಡೇಟ್ ಆಗ್ಬೇಕಾದ್ರೆ ಈ ಕಾಂತ ಆಗ್ಬಾರ್ದು. ನಿಂತಾವ್ ಜಗ್ಲಾಡಕ್ಕೂ ನಂತಾವ್ ಶಕ್ತಿ ಇಲ್ಲ ಕಲ. ದಯವಿಟ್ಟು ಹೊಂಟೋಗು. ಈಟೊತ್ತ ಕಳ್ಳನ್ ತರ ಬಂದಿದ್ಯಲ್ಲ, ಯಾರನ್ನ ನೋಡಿದ್ರೆ ಒದೆ ತಿನ್ ಸಾಯ್ತ್ಯ. ಹೊಂಟೋಗು ಮೀನಾಕ್ಷಿ. ಇನ್ನೊಂದ್ಸಲಿ ಹಂಗ್ ಕರ್ದ್ಯೋ ತೊಲೆ ಮೇಲೆ ಬಾರಿಸ್ತೀನಿ. ಹೋಗ್ಲಾ ಇಲ್ಲಿಂದ. ನೀನು ಅಯ್ಯೋ, ಕೊಯ್ಗೆ ಏನಾನ ಸಿಕ್ಕಿದ್ರೆ ನಿಂಗ್ ಬಾರ್ಸ್ ಹಾಕ್ಬಿಡ್ಬೇಕನ್ಸತ್ತೆ. ಬೇಕಫ್ ಅಂತಂದು ನಡೀಲ ಆಚೆಗೆ. ಮೀನಾಕ್ಷಿ, ಅಯ್ಯೋ, ನಿನ್ ಮಗಕ್ ಮಂಗಳಾರತಿ ಎತ್ತ ಏನ್ಲ? ಹೇಳ್ತಾನೆ ಇದ್ರು ಹಂಗೆ ಕರಿತಾನೆ ಇದ್ಯಾ? ನಡೀಲ ಆಚೆಗೆ, ನಡಿ. ಒಳ್ಳೆ ಹುಡುಗ. ಒಳ್ಳೆ ಹಂಗೆ ಕತ್ಲಲ್ಲಿ ಏನ್ ಕೆಲ್ಸ? ನಾನು ನಿಮ್ ಫ್ರೆಂಡ್ ನ ಲವ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಬಂದೆ. ಫ್ರೆಂಡಾ? ಮೀನಾಕ್ಷಿ. ಯಾವಳೋ ನನಗೇನಂತೆ? ನನ್ನ ಕೆಲ್ಸಕ್ಕೆ ಅಡ್ಡ ಬರ್ಬೇಡ ಅಷ್ಟೇ. ಕೆಲ್ಸನಾ? ಇಷ್ಟೊತ್ತಲ್ಲಿ ಏನ್ ಕೆಲ್ಸ? ಅವತ್ತು ನಮ್ಮನೆ ಕೆಳಗೆ ಬೈಕ್ ಕದೀತಾ ಇದ್ರಿ, ಇವತ್ತು ನಿಮ್ಮನೇಲೆ ಕದೀತಾ ಇದ್ದೀರಾ. ನನ್ನ ಮನೆನಾ? ಲೇ, ಎಲ್ಲಿಂದಾದ್ರೂ ತಪ್ಪಿಸ್ಕೊಂಡ್ ಬಂದ? ಅಂದ್ರೆ ನಾನ್ ಮೆಂಟ್ಲು ಅಂತ ಇದ್ದೀರಾ? ನೀವು ಮೆಂಟ್ಲು ಸ್ವಂತ ಮನೇಲೆ ಕದೀತಾ ಇದ್ದೀರಾ? ಎಲ್ಲದಕ್ಕೂ ನಾನೋಗ್ ನೋಡ್ಲಾ? ಸುಮ್ಮನಿರಿ ಸ್ವಲ್ಪ. ಜಸ್ಟ್ ಕೀಪ್ ಕ್ವೈಟ್. ಋಷಿ ಬೇರೆ ಇದ್ದಾನೆ. ಯಾರೋ ಓಡಾಡಿ ಶಬ್ದ ಬಂತಲ್ಲ.
ಇದೇ ರೂಮು ಅಂತ ಹೇಳಿದ್ಲಲ್ಲ, ಇಷ್ಟೊಂದು ಕತ್ಲೆ ಇದೆ. ಅಂಬಿ, ಇದು ಪ್ರೊಫೆಷನಲ್ ಎಥಿಕ್ಸ್ ಅಲ್ಲ. ಡೀಲ್ ಒಪ್ಕೊಂಬಂದು ಸ್ವಾರ್ಥ ಕೆಲಸ ಮಾಡಿದ್ರೆ ಆ ದೇವ್ರು ಒಪ್ತಾನ? ಬೇಡ. ಅಜ್ಜಿ, ಸಾರಿ ಅಜ್ಜಿ, ನಾನಿಲ್ಲಿ ಬೇರೆನೇ ಡೀಲ್ ಒಪ್ಕೊಂಡು ಬಂದಿದ್ದೀನಿ. ಅದನ್ನ ಮಾತ್ರ ಮುಗಿಸ್ಕೊಂಡು ಹೋಗ್ತೀನಿ. ಅಲ್ಲ, ಬಾಯ್. ಚೆ ಇಲ್ಲ ಮೇಡಮ್, ನೆವರ್. ಹಿಂಗೆಲ್ಲ ಅಂತೀನಿ ಅನ್ಕೊಂಡ್ರ? ಇಲ್ಲಪ್ಪ, ಈಗೇನ್ ಮಾಡ್ಬೇಕು ಹೇಳಿ? ಹಾ ಅಲ್ಲಿ ಕಬೋರ್ಡ್ ಓಪನ್ ಮಾಡು. ಓಪನ್ ಮಾಡಿದೆ. ಅಯ್ಯೋ ಡಬ್ಬ ನನ್ನ ಮಗನೇ, ಯಾಕೋ ನನ್ನ ಹಿಂದೆ ಬಿದ್ದು ಸಾಯ್ತಿದ್ಯಾ? ಈ ತರ ಎಲ್ಲ ತಪ್ಪು ಕಲ್ಪನೆ ಇಟ್ಕೋಬೇಡಿ. ನಾನೇ ನಿಮ್ ಹಿಂದೆ ಬಿದ್ದಿಲ್ಲ. ನನ್ನ ಪ್ರೀತಿ ಏನಿದ್ರು ನನ್ನ ಮೀನಾಕ್ಷಿಗೆ ಮಾತ್ರ. ಅಯ್ಯೋ ನಿನ್ನ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ಅಣ್ಣ, ಬಾಸು ಸಾರು, ಮೀನಾಕ್ಷಿ ಅಲ್ಲಿ ರೂಮು. ಸರಿಯಾಗಿ ಹೇಳು. ನಾನು ನನ್ನ ಮೀನಾಕ್ಷಿ ನೋಡೋಣ ಅಂತ